ಏನು ಅವಶ್ಯಕತೆ ಇಲ್ಲ. ನಾವು ಆಲೇ ಲೋನ್ ತೊಗೊಂಡಿದ್ದೀವಿ, 26,000 ಕೋಟಿ ರೂಪಾಯಿ ಉಳ್ಕೋಯಿಂದ ಲೋನ್ ತೊಗೊಂಡಿದ್ದೀವಿ. ಬಹುಶಃ ಇವತ್ತು ನಾನು ಮೀಟಿಂಗಲ್ಲಿ ನೋಡಿದ್ರೆ ದುಡ್ಡು ಉಳಿಬೋದು ಅಂತ ಕಾಣ್ತದೆ. ಅಷ್ಟು ಲೋನ್ ಏನು ಅಷ್ಟೇನು ದುಡ್ಡು ಖರ್ಚಾಗಲು ಕಾರಣ. ಸುಮಾರು ವರ್ಷಗಳೇ ಆಗೋದಲ್ಲ, ಈಗೇನಾದರೂ ನಿಮ್ಮ ಅವಧಿಯಲ್ಲಿ ಒಂದು ಟಾರ್ಗೆಟ್ ಇಟ್ಕೊಂಡಿದ್ರೆ ಸರ್? ನಾನು ಹೇಳ್ತೀನಪ್ಪ, ನಿನ್ನ ಹತ್ರ ಕೋರ್ಟ್ ಕೇಳೋಕ್ಕಿಂತ ಮುಂಚಿದ್ದು ಅದು ಮುಗಿಸ್ಬಿಟ್ಟು ಬರ್ತೀನಿ. ಪ್ರಾರಂಭ ಮಾಡಿ ಒಂದು 4 ಗಾಡಿ ಓಡಾಡಂಗೆ ಮಾಡ್ಬಿಟ್ಟು ಬರ್ತೀನಿ. ಸರ್, ಟನಲ್ ರೋಡ್ದು ಈಗ ನೀವು ಸೆಂಟ್ರಲ್ ಗೌರ್ಮೆಂಟಿಂದ ಫಂಡಿಂಗ್ಗೆ ಕೇಳಿದ್ದೀವಿ, ಮತ್ತು ಬೆಂಗಳೂರಿಗೆ ಡೆವಲಪ್ಮೆಂಟ್ ಫಂಡಿಂಗ್ ಕೊಟ್ಟಿಲ್ಲ ಕೇಳಿದ್ದೀವಿ. ಅದು ಯಾವ ರೀತಿ ಯಾವುದು ಫಂಡಿಂಗ್ ಸರಿ ಬಂದಿಲ್ಲ ಸೆಂಟ್ರಲ್ ಗೌರ್ಮೆಂಟ್? ಸರ್ ಗೌರ್ಮೆಂಟ್ ಯಾವುದು ಕೊಟ್ಟಿಲ್ಲ, ಬೆಂಗಳೂರಿಗೇನು ಸಹಾಯ ಮಾಡಿಲ್ಲ. ನಿಮಗೆ ಬರ್ಡನ್ ಜಾಸ್ತಿ ಆಗುತ್ತೆ ಸ್ಟೇಟ್ ಗೌರ್ಮೆಂಟ್ ನಿಮ್ಮ ಪ್ರಾಜೆಕ್ಟ್ಗಳಿಗೆ. ಅಲ್ಲ ಟನಲ್ ಅಕ್ಸೆಪ್ಟ್ ಆಗಿದೆ. ಯಾರೇ ನಾವು ಬಿಲ್ಡ್ ಆಪರೇಟ್ ಟ್ರಾನ್ಸ್ಪೋರ್ಟ್ ನಾವು ಬರೀ 40% ಕೊಡೋದಷ್ಟೇ. ನಾವು ಬೇರೆ ಬೇರೆ ಸ್ಟೇಟ್ ಎಲ್ಲ ನಾವೆಲ್ಲ ತೆಗೆದು ನೋಡಿದ್ದೀವಿ, ಬಾಂಬೆದು ಬೇರೆ ಬೇರೆ ಸ್ಟೇಟ್ ಎಲ್ಲ. ನಾವು BOT ಮೇಲೆ ಮಾಡ್ತಾ ಇರೋದ್ರಿಂದ ಅವರೇ ರಿಸ್ಕ್ ತಗೋತಾರೆ. ಸರ್, ಮೆಟ್ರೋ ದರ ಏರಿಕೆ ಬಗ್ಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇಲ್ಲ, ನಾನು ಇನ್ನ ಮಾತಾಡಿಲ್ಲ. ನನಗೆ ಯಾವ ಫೈಲು ಬಂದಿಲ್ಲ. ಅವ್ರದ್ದೇ ಒಂದು ಟೀಮ್ ಇದೆ, ಸೆಂಟ್ರಲ್ ಗೌರ್ಮೆಂಟು ಮತ್ತು ಅವರೆಲ್ಲ ಸೇರಿ ಒಂದು ಟೀಮ್ ಇದೆ. ಅವರು ಸೆಕ್ರೆಟರಿ ಚೇರ್ಮನ್ ಇದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿ. ಅವರು ತೀರ್ಮಾನ ಮಾಡಿದ್ದಾರೆ. ನನ್ನ ಗಮನಕ್ಕೆ ಬಂದಿಲ್ಲ. ನಾನು ಟಿವಿಲಿ ನೋಡಿದೆ. ಮತ್ತೆ ನಿನ್ನೆ ರಾಜ್ಯ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸ್ತಾರೆ ಬಿಜೆಪಿ ಮಾಡ್ತಾರೆ. ಅವ್ರ ಮೇಲೆ ಮಾಡೋಕೈತಿತ್ತ? ಅವ್ರ ಚೇರ್ಮನ್ಗೆ ಅವ್ರು ಹೇಳಬೇಕು, ಅವ್ರ ಚೇರ್ಮನ್ನು ಅವ್ರ ಮಿನಿಸ್ಟ್ರಿಗೆ ಅವ್ರು ಹೇಳಬೇಕು. ಒಂದು ಸ್ಪಷ್ಟತೆ ಸಿಗ್ಲಿಲ್ಲ ಸರ್. ರಾಜ್ಯ ಸರ್ಕಾರ ರಾಜ್ಯ ಮಾಡುತ್ತೋ ಸೆಂಟ್ರಲ್ ಅವ್ರು ಮಾಡ್ತಾರೋ ಇಲ್ಲ ಇಬ್ರು ಸೇರ್ ಮಾಡ್ತಾರೆ. ನಾನು ಹೇಳ್ತಾ ಇದ್ದೀನಿ ಕೇಳಿ, ನಮ್ಮವರೆಗೂ ಬರೋದಿಲ್ಲ. ಅದಕ್ಕೊಂದು ಆಟೋಮೆಟಿಕ್ ಒಂದು ಕಂಪ್ನಿ ಇದೆ, ಇದಿದೆ, ಲೆಕ್ಕಾಚಾರ ಇದೆ. ಅವರು ಸೆಂಟ್ರಲ್ ಗೌರ್ಮೆಂಟ್ ಅವರೇ ಅದಕ್ಕೆ ಚೇರ್ಮನ್. ಇದು ಸ್ಟೇಟ್ ಅವರು ಇರ್ತಾರಲ್ಲ ಸರ್, 4 ಜನ ಸ್ಟೇಟ್ ಅವರು ಇರ್ತಾರೆ. ಅದರಲ್ಲಿ ಡಿಸಿಷನ್ ಎಲ್ಲ ತೆಗೆದುಕೊಳ್ಳೋರು ಅವರೇ. ಬೋರ್ಡ್ ಅಲ್ಲಿ 4 ಜನ ಇಲ್ಲಿನವರು ಇರ್ತಾರೆ, ಅವರು ಇರ್ತಾರೆ, ನಿಮ್ಮ ಆಫೀಸರು ಇರ್ತಾರಲ್ಲ ಸರ್, ಅವರೇ ತೀರ್ಮಾನ ಮಾಡ್ತಾರೆ. ಇಲ್ಲ, ಅವ್ರು ಹೇಳ್ತಾರೆ ಸರ್, ತೇಜಸ್ವಿ ಮತ್ತೆ KC ಮೋಹನ್ ಹೇಳ್ತಾರೆ. ಸ್ಟೇಟ್ ಗೌರ್ಮೆಂಟ್ ಮನಸ್ಸು ಮಾಡಿದ್ರೆ ಕಮಿಟಿ ಮುಂದೆ ಬದಲಾವಣೆ ಮಾಡಿಕೊಂಡು ಟ್ಯಾರಿಫ್ನ ವೆರಿಫೈ ಮಾಡ್ಕೊಳ್ಳೋಕ್ಕೆ ಬದಲಾವಣೆ ಅಲ್ಲೋಗಿ ಪರ್ಮಿಷನ್ ಕೊಡಿಸ್ಲಿ. ನಿಮಗೆ ನಾವು ಕರ್ನಾಟಕದಿಂದಲೇ ಚೇರ್ಮನ್ ಅಂತ ಅವ್ರು ಕೊಡೋದು ಬರೀ 12% 13%. ಚೇರ್ಮನ್ ಅವರು ಆಗಿದ್ದಾರೆ. ಹಿಂದೆ ಏನೋ ಅಗ್ರಿಮೆಂಟ್ ಸೈನ್ ಮಾಡ್ತಿದ್ದಿಲ್ಲ. ಈಗ ನಮಗೆ ಪರ್ಮಿಷನ್ ಕೊಡಲಿ, ಎಲ್ಲ ರೋಬೋಟ್ ಮಾಡೋಣ. ಸರ್, ದರ ಏರಿಕೆಗೆ ರಾಜ್ಯ ಸರ್ಕಾರ ಒಪ್ಪಿಗೆ ಇಲ್ಲ. ನಮಗೆ ಸಂಬಂಧ, ನಮ್ಮ ಹತ್ರ ಚರ್ಚೆನೇ ಮಾಡಿಲ್ಲ. ಇಲ್ಲ, ನಾನು CM ಹತ್ರ ಚರ್ಚೆ ಮಾಡ್ತಿದ್ದೆ. CM ಹತ್ರ ಕ್ಯಾಬಿನೆಟಲ್ಲೂ ನಾನು ಚರ್ಚೆ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಇತ್ತೀಚೆಗೆ ಏರಿಸಿದ್ದಾರೆ, 34% ಏರಿಸಿದ್ದಾರೆ ಲಾಸ್ಟ್ ಟೈಮ್. ಈಗೇನೋ 5% ಅಂತಲ್ಲ, 5% ಅಲ್ಲಿ 70% ಈಗ 5% ಅಂತಲ್ಲ. ಕೆಲವೊಂದು ಸರಿ ಸ್ಲ್ಯಾಬ್ ವೈಸ್ ಇದೆ ಸರ್. 1 ರೂಪಿ to 5 rupees ವರೆಗೆ ಸ್ಲ್ಯಾಬ್, ಡಿಫರೆಂಟ್ ಸ್ಲ್ಯಾಬ್ ಇದೆ. ನನ್ನ ಹತ್ರ ಚರ್ಚೆ ಮಾಡಿಲ್ಲ. ಇವತ್ತು ಪ್ರೆಸ್ ನೋಟ್ ಇಶ್ಯೂ ಮಾಡಿದ್ದಾರೆ BMRC ಆಫಿಷಿಯಲಿ. ನೀವೇನಾದರೂ ಅದ್ರ ಇಟ್ ಬಗ್ಗೆ ವಿಲ್ ಕಮ್ ಟು ಇಂಪ್ಲಿಮೆಂಟ್ ಫ್ರಮ್ 9th February ಅಂತ. ನನಗಿನ್ನ ಬಂದಿಲ್ಲ, ಅವರೇ ತೀರ್ಮಾನ ಮಾಡಿದ್ದಾರೆ. ಸರ್ ಏನಾದರೂ ಕೇಳ್ತೀರಾ ಸರ್? ಏನಾದರೂ ಬರಲಿ, ಅವ್ರನ್ನ ಕರ್ಸ್ತೀನಿ. ನೀವೆಲ್ಲ ಹೇಳಿದ್ದೀರಲ್ಲ ಸರ್, ಇದು ದುಬಾರಿ ಅಂತ ಅನ್ಸಲ್ಲ ಸರ್. ಬೇರೆ ಸ್ಟೇಟ್ ಕ್ಯಾಪಿಟಲ್ಗಳಲ್ಲಿ ಮೆಟ್ರೋ ದರ ಕಡಿಮೆ ಇರುತ್ತೆ, ಬೆಂಗಳೂರದ್ದು ಅತಿ ಹೆಚ್ಚು. ಇದು ದುಬಾರಿ ಅಂತ ನಿಮಗೆ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಇದನ್ನ ಚೆಕ್ ಮಾಡ್ತೀನಿ, ಡಿಫ್ರೆನ್ಸ್ ಏನಿದೆ. ಸ್ಟೇಟ್ ಗೌರ್ಮೆಂಟ್ ಇಂಟರ್ವ್ಯೂ ಮಾಡಿ ನಾವು ಬಡವ ಕಡಿಮೆ ಮಾಡಿಸ್ತಿದೆ ಸರ್. ನಿಮ್ಗೆ ದುಬಾರಿ ಅನ್ಸ್ತಾ ಇದೆ? ನೀವೆಲ್ಲ ಮೆಟ್ರೋ ನೋಡ್ತೀರಿ? ಓಡಾಡ್ತೀವಿ ಸರ್. ಎಲ್ಲ ತುಂಬ ಜನ ಮಾಡಿದ್ದಾರೆ. ಎಷ್ಟು ಆಗ್ತಿತ್ತು ಖರ್ಚು ನಿಮಗೆ? ಇಲ್ಲಿ ಮಾದವರದಿಂದ ಇಲ್ಲಿ ಬರೋದು 60 ರೂಪಾಯಿ ಆಗುತ್ತೆ ಸರ್ ಮಾರ್ಕೆಟ್ಗೆ. ಸರ್, ಮೊದಲು 35 ಮಾರ್ಕೆಟಿಗೆ ಬರುತ್ತೆ, ಈಗ 60 ರೂಪಾಯಿ ಆಗುತ್ತೆ, 57 ರೂಪಾಯಿ. ಅಂದರೆ 40% ಸಮಥಿಂಗ್, ನಿಯರ್ 50% ಜಾಸ್ತಿ. ಅಲ್ಲಿಂದ ಬಸ್ ಬಂದಷ್ಟಾಗಿದೆ. ಬಸ್ಸಲ್ಲಿ ಕಡಿಮೆ ಆಗುತ್ತೆ ಸರ್. ಬಸ್ಸಲ್ಲಿ ಕಡಿಮೆ ಆಗುತ್ತೆ ಸರ್, ಟೈಮ್ ಜಾಸ್ತಿ ಆಗುತ್ತೆ. ಟೈಮ್ ಬಸ್ಗಿಂತ ಜಾಸ್ತಿ ಇದೆ ಸರ್ ಮೆಟ್ರೋ. ಮತ್ತೆ ಇಲ್ಲ, ಓಲಾ ಬೈಕಲ್ಲಿ 180 ರೂಪಾಯಿಗೆಲ್ಲ ಬರ್ಬೋದು ಸರ್. ಓಲಾ ಬೈಕಲ್ಲಿ ಇದಕ್ಕೆ ಬಟ್ ಮೆಟ್ರೋ ದುಬಾರಿ ಆಗುತ್ತೆ ಸರ್.
ಈ ಮೆಟ್ರೋ ಈಸ್ ಔಟ್ ಮಾಡುತ್ತೆ ನಿಮ್ಮ ಟ್ರಾಫಿಕ್ ಇದು ಮತ್ತೆ ಅದು ಟ್ಯಾರಿಫ್ ಜಾಸ್ತಿ ಆದರೆ ಆಟೋಮೆಟಿಕ್ ಡಿಪೆಂಡೆನ್ಸಿ ಬೇರೆ ರೀತಿ ಹೋಗುತ್ತೆ ಸರ್. ಮೆಟ್ರೋ ಲಾಭದಾಯಕದಲ್ಲೇ ಇದೆಯಲ್ಲ ಮೆಟ್ರೋ ಲಾಭದಲ್ಲೇ ಇದೆಯಲ್ಲ ಎಲ್ಲಿ ಲಾಭ ಇದೆ? ಲಾಸು ಇಲ್ಲ, ಹೊಸದಾಗಿ ತೊಗೊಳ್ತಾ ಇದೀವಿ. ಸರ್ GBH ಸೆಂಟ್ರಲ್ ಗೌರ್ಮೆಂಟ್ ಏನು ದುಡ್ಡು ಕೊಡ್ತಾ ಇಲ್ಲ ಸರ್. ಬಟ್ ಜನಗಳು ನಿಮ್ಮ ಮೇಲೆ ನಿರೀಕ್ಷೆ ಇದೆ ಸರ್, ನಿಮ್ಮ ಅವಧಿಯಲ್ಲಿ ಆ ಥರದ್ದು ಆಗಲ್ಲ ಅಂತ. ನಾವು ಜಾಸ್ತಿ ಮಾಡ್ತಾ ಇದೀವಿ, ಇನ್ನ ಬೇಕಾದಷ್ಟು ಎಕ್ಸ್ಪ್ಯಾಂಡ್ ಮಾಡ್ತಾ ಇದೀವಿ. 326 ಕಿಲೋಮೀಟರ್ ಅಷ್ಟು ಸರ್ ನೀರಿನ ದರ ಏರಿಕೆ ಏನಾದರೂ ಪ್ರಸ್ತಾವನೆ ಆ ಥರ ಚರ್ಚೆ ಏನಾದರೂ? ಸದ್ಯಕ್ಕೇನಿಲ್ಲ. ನೀರಿನ ದರದ ವಿಚಾರ ಸದ್ಯಕ್ಕೇನು ಮಾತಾಡಿಲ್ಲ. GBH ಚುನಾವಣೆ ಸರ್. ಸುಪ್ರೀಂ ಕೋರ್ಟ್ ಅಲ್ಲ ಹೇಳಿದೆಯಲ್ಲ, ಅಲ್ಲ ಅದ್ರದ್ದೇನಾದರೂ ಮೀಸಲಾತಿ, ವಾರ್ಡ್ ಮೀಸಲಾತಿ ಏನಾದರೂ ಅದರ ಅಧಿಕಾರಿಗಳು ಅದನ್ನ ಕಮಿಟಿ ಇದೆ, ಅವ್ರು ಮಾಡ್ತಾರೆ. ಅಬ್ಜೆಕ್ಷನ್ ಅಂದರೆ ಹಾಕ್ತಾರೆ. ಇನ್ನೂ ಹೊರಡಿಸಿ ನಮ್ಗೆ ನನ್ನ ಹತ್ರಕ್ಕೆ ಬರಲ್ಲ.